ಎಲ್ಲರಿಗೂ ನಮಸ್ಕಾರ. ನಾನು ನಿನ್ನ ಮನೆಮಗಳು ಅಹನಾ. ಮಾಟವೋ ಅಥವಾ ವಿಧಿಯ ಆಟವೋ ಮುಂದುವರೆದ ಭಾಗ. ಅವಳ ಮಾತಿನ ಭರವಸೆಗೆ ಮನೆಯವರೂ ಕೂಡ ಆರಾಮವಾಗಿದ್ದಾಳೆ. ದೇಹದಲ್ಲಿ ಸುಸ್ತು ಇದೆ, ವಿಶ್ರಾಂತಿ ತೆಗೆದುಕೊಂಡರೆ ಸರಿ ಹೋಗುತ್ತದೆ ಎಂದು ನಂಬಿದರು. ಅಮಾವಾಸ್ಯೆಯ ರಾತ್ರಿ. ಅದು ಊರಿನ ಗೌಡರ ತುಂಬು ಮನೆ. ಮನೆಯ ಮುಂದೆ ತಲೆ ಬುರುಡೆ, ಬುರುಡೆಯ ಸುತ್ತ ನಿಂಬೆಹಣ್ಣು, ನಿಂಬೆಹಣ್ಣಿನಲ್ಲಿ ಹೆಸರು ಬರೆದಿದ್ದಾರೆ. ಸುತ್ತ ಕುಂಕುಮ, ಅರಿಶಿಣ, ಕರಿಬಟ್ಟೆ ಇಲ್ಲವೋ ಮಾಟದ ಸುಳಿವಂತಿದ್ದವು. ರೇಖಾಳ ಮನೆಯ ಬೀದಿಯಲ್ಲಿ ನಲಿದಾಡುವ ಮುಳ್ಳಿನ ಗಿಡಕ್ಕೆ ದೃಷ್ಟಿಗೊಂಬೆಯಂತೆ ಚಿಕ್ಕದಾದ ಕರಿಗೊಂಬೆ ಕಟ್ಟಿದ್ದಾರೆ. ಅದು ಗಾಳಿಗೆ ಆ ಕಡೆ ಈ ಕಡೆ ಅಲುಗಾಡುತ್ತಿತ್ತು. 2 ದಿನದಿಂದ ನಡೆಯಲಾರದ ಸುಸ್ತು. ಮಗುವನ್ನು ಎತ್ತಿಕೊಂಡು ಹಾಲು ಕುಡಿಸಲು ಕೂಡ ಸುಸ್ತು. ಮತ್ತೆ ಮೆಟ್ಟಿಲನ್ನು ಹತ್ತಲಾರದ ದೌರ್ಬಲ್ಯ. ದೇಹ ಸೂಚನೆ ನೀಡಿದರು, ಅದನ್ನು ಅಲಕ್ಷಿಸಿದಳು. ಅಂದು ಶುಕ್ರವಾರ, ಅಮಾವಾಸ್ಯೆಯ ಕಾಲ. ಮಧ್ಯಾಹ್ನವೇ ಮುಗಿದಿತ್ತು. ಸಂಜೆ ತಾಯಿಯೊಂದಿಗೆ ಮಾತನಾಡಿ ಹಸಿವಾಗಿದೆ ಎಂದು ಊಟ ಮಾಡಿ ಪಡಸಾಲೆಯಲ್ಲಿ ಕುಳಿತಳು. ದೇಹ ದೌರ್ಬಲ್ಯವೆಂದು ಸುಸ್ತೆಂದು ಅಲ್ಲೇ ಮಲಗಿದ್ದಾಳೆ. ತಾಯಿ ಎಷ್ಟೇ ಎಬ್ಬಿಸಿದರೂ ಏಳಲಿಲ್ಲ. ಹುಚ್ಚು ಹುಡುಗಿ ಎಷ್ಟು ಹೇಳಿದರೂ ಮಾತೇ ಕೇಳುವುದಿಲ್ಲ. ಆಸ್ಪತ್ರೆಗೆ ಹೋಗೋಣವೆಂದು ಎಷ್ಟೇ ಹೇಳಿದರೂ ಯಾರ ಮಾತು ಕೇಳುವುದಿಲ್ಲ ಎಂದು ತಾಯಿ ಗೊಣಗುತ್ತಾ ಗಂಡನನ್ನು ಕರೆದು ಮಗಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಎಲ್ಲಾ ತಯಾರಿಯನ್ನು ಮಾಡಿಕೊಂಡಳು. ಗದಲದ ಮಗಳನ್ನು ನೋಡಿ ಗಾಬರಿಯಾದರೂ ಈ ಹಿಂದೆ ಇದೇ ಆಗಿತ್ತು. ಆಸ್ಪತ್ರೆಗೆ ಹೋದರೆ ಸರಿ ಹೋಗುತ್ತದೆ ಎಂದು ಡ್ರೈವರನ್ನು ಕರೆದುಕೊಂಡು ಪಟ್ಟಣಕ್ಕೆ ನಡೆದರು. ಅವರು ಆಸ್ಪತ್ರೆಗೆ ಹೋಗುವ ಮುನ್ನವೇ ದಾರಿಯಲ್ಲಿ ರೇಖಾಳ ಪ್ರಾಣಪಕ್ಷಿ ದೇಹವನ್ನು ತೊರೆದಿತ್ತು. ಆಸ್ಪತ್ರೆಗೆ ಹೋದರೂ ವೈದ್ಯರು ಏನು ಮಾಡುವ ಸಾಧ್ಯತೆ ಇಲ್ಲವೆಂದು ಮರಳಿ ಹೋಗಲು ಹೇಳಿದರು. ಇನ್ನು 15 ದಿನದಲ್ಲಿ ತನ್ನ PSI ಪರೀಕ್ಷೆಯನ್ನು ಖಂಡಿತ ಪಾಸಗುವೆ ಎಂಬವಳು ಇಂದು ಶೋವಾಗಿ ಮಲಗಿದ್ದಾಳೆ. ಮರಳಿ ಊರಿಗೆ ಹೋಗಬೇಕೆಂದು ನಡೆದರು. ಊರಿನ ಹಿರಿಯರು ಬೇಡ, ಶವವನ್ನು ತೆಗೆದುಕೊಂಡು ರಾತ್ರಿ ಬರುವುದು ಬೇಡ, ನೀವು ಅಲ್ಲೇ ಉಳಿದು ಮುಂಜಾನೆ ಬನ್ನಿ ಎಂದನು. ಏನು ಅರಿಯಲಾರದ ಗೊಂದಲ. ಆಸ್ಪತ್ರೆಯಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಮನೆಗೆ ಹೋಗಬೇಕೆಂದರೆ ಊರಿನವರ ತಿರಸ್ಕಾರ. ನಡುದಾರಿಯಲ್ಲಿ ಒಂದು ಕಡೆ ಕಲ್ಲು ಕಂಟಿ ಇರುವ ಗುಡ್ಡ, ಇನ್ನೊಂದು ಕಡೆ ನದಿ ಹರಿಯುವ ಪ್ರಪಾತ. ಗೋಕಾಕ್ ಫಾಲ್ಸ್ ಹತ್ತಿರ. ಆ ರಾತ್ರಿ ರಸ್ತೆಯ ಮಧ್ಯದಲ್ಲಿ ರಾತ್ರಿಯೆಲ್ಲ ಕಾರಲ್ಲೇ ಕಳೆದು ಮಾರನೇ ದಿನ 5:30ಕ್ಕೆ ಸತ್ತ ಮಗಳ ದೇಹವನ್ನು ತೆಗೆದುಕೊಂಡು ಮನೆಗೆ ನಡೆದರು. ದೇಹಕ್ಕೆ ಸ್ನಾನ ಮಾಡಿಸಿ, ಹಸಿರು ಸೀರೆ ಉಡಿಸಿ, ಮುತ್ತೈದೆಯ ಅಲಂಕಾರ ಮಾಡಿದಾಗ ಒಂದು ಸಲ ನೋಡುವರಿಗೆ ಭಯವಾಯಿತು. ಇದ್ಯಾವುದರ ಅರಿವಿಲ್ಲದೆ ಮಗು ತೊಟ್ಟಿಲಲ್ಲಿ ಮಲಗಿತ್ತು. ಅವಳು ಸತ್ತ ದಿನವೇ 2 ವರ್ಷದ ಗಂಡು ಮಗು ಜ್ವರ ಬಂದು ಉಸಿರೆಳೆಯಿತು. ರೇಖಾಳ ಪಕ್ಕವೇ ಆ ಮಗುವಿನ ಅಂತ್ಯ ಸಂಸ್ಕಾರ ನಡೆಯಿತು. ಇವಳು ಸತ್ತ 2 ದಿನಕ್ಕೆ 8 ತಿಂಗಳ ಗರ್ಭಿಣಿ, ಆರೋಗ್ಯ ಸರಿಯಿಲ್ಲದ ಶವವಾದಳು. ಇದು ವಿಧಿಯ ಆಟವೋ ಅಥವಾ ಮಾಟದ ಆಟವೋ? 30 ಮನಸ್ಸಿನ ರೇಖಾ ತನ್ನ ಸಾವು ತನ್ನ ಅರಿವಿಗೆ ಬರದೆ ಹೋಯಿತು. ಇದನ್ನು ನೋಡಿದ ನಾನು, ಸಾವು ಎನ್ನುವುದು ಎಷ್ಟು ಆಕಸ್ಮಿಕ ಅನ್ನುವುದು 2 ನಿಮಿಷದಲ್ಲೇ ನಡೆಯುವ ಘಟನೆ. ಆದರೆ ಹುಟ್ಟು ಎನ್ನುವುದು 9 ತಿಂಗಳ ತಪಸ್ಸಿನೊಂದಿಗೆ ಶುರುವಾಗಿ ಭೂಮಿಗೆ ಬಂದಾಗ ತೆಗೆದುಕೊಳ್ಳುವ ಮೊದಲನೇ ಶ್ವಾಸದೊಂದಿಗೆ ಆರಂಭ. ಜೀವನದಲ್ಲಿ ನಮಗಿರುವ ಕಷ್ಟಗಳೇ ದೊಡ್ಡ ಬಂಡೆಗಲ್ಲಗಳಂತೆ ನಾವೆಂದುಕೊಳ್ಳುತ್ತೇವೆ. ಆದರೆ ಇವತ್ತು ನಾವು ಬದುಕಿರುವುದಕ್ಕೆ ಕಷ್ಟಗಳೇ ಕಾರಣ. ಆ ಕಷ್ಟಗಳಿಂದ ನಾವು ಹೇಗೆ ಹೊರಬರಬೇಕೆನ್ನುವುದು ನಮ್ಮ ಆಲೋಚನೆ, ತಾಳ್ಮೆ, ಬುದ್ಧಿ ಇವುಗಳೆಲ್ಲ ಮಿಲನವೇ ಬದುಕು. ಬಂದ ಪ್ರಕೃತಿಯ ಸಂದೇಶ, ನಮ್ಮ ದೇಹದ ಭಾವ ಎರಡನ್ನೂ ಅರಿತು ಮುಂದಿನ ಹೆಜ್ಜೆಯನ್ನು ಇಟ್ಟಾಗ ಬದುಕು ಆನಂದವಾಗಿರುತ್ತದೆ. ಅಲಕ್ಷಿಸಿದರೆ ನಮ್ಮ ಅನಾಹುತಕ್ಕೆ ನಾವೇ ಕಾರಣರಾಗುತ್ತೇವೆ ಎನ್ನುವುದಕ್ಕೆ ಇದೊಂದು ಸಣ್ಣ ಉದಾಹರಣೆ.